ಸಾಲಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡ ಬೀದರ್ ತಾಲೂಕಿನ ಕಾಂಶೆಪುರ ಪಾನ್ ಗ್ರಾಮದ ನಿವಾಸಿ ಗಂಗಮ್ಮ ಶಂಕರ್ ಮಚ್ಚಕುರಿಯವರ ಮನೆಗೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಭೇಟಿ ನೀಡಿ ಸಾಂತ್ವನವನ್ನ ಹೇಳಿದ್ದಾರೆ. ಯಾವುದೇ ಸಮಸ್ಯೆಗಳಿಗೆ ಆತ್ಮಹತ್ಯೆ ಪರಿಹಾರವಲ್ಲ, ಕಷ್ಟಗಳನ್ನು ಎದುರಿಸಿ ಜೀವನದಲ್ಲಿ ಮುನ್ನುಗ್ಗಬೇಕು ಅಂತ ಆತ್ಮಸ್ಥೈರ್ಯವನ್ನು ತುಂಬಿದ್ರು. ಇದೇ ವೇಳೆ ಮೃತರ ಕುಟುಂಬಕ್ಕೆ ಜಿಲ್ಲಾಡಳಿತದಿಂದ 5 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ರು ಹಾಗೂ ಸಂತ್ರಸ್ತರಿಗೆ ನಿವೇಶನ ನೀಡಲು ಪರಿಶೀಲಿಸುವಂತೆ ಸ್ಥಳೀಯ ಪಿಡಿಒಗೆ ಸೂಚನೆಯನ್ನು ನೀಡಿದ್ದಾರೆ. ಸಾಲ ಆಗಿದೆ. ಎಷ್ಟಾಗಿದೆ ಸಾಲ? ಯಾವ ಬ್ಯಾಂಕ್? ಕೃಷ್ಣ ಬ್ಯಾಂಕ್. ಸಾಲ ಸಾಲ ಆತ್ಮಹತ್ಯೆ ಮಾಡಿಕೊಂಡ್ರು. ಸರ್ ಅದು 3 ವರ್ಷ ಪ್ರತಿ ವರ್ಷ ಇಲ್ಲ ಹೇಳಿಕೆ ಸರ್ ಅವ್ರು ಬಿತ್ತಲತ್ತಾರೆ ಸರ್, ಮಳೆ ಬೀಳೋ ಲಾಸ್ ಆಗುತ್ತೆ ಸರ್. ಇನ್ಶೂರೆನ್ಸ್ ಕಟ್ಟಾರ, ಇನ್ಶೂರೆನ್ಸ್ ಇರಂಗಿಲ್ಲ ಸರ್. ಆ ಬ್ಯಾಂಕಿನವ್ರಿಗೆ ಮೇಲೆ ಬಂದು ಅವ್ರು ರಿನ್ಯೂ ಮಾಡ್ಕೊರಂತ ಅವ್ರು ಟ್ಯಾಕ್ಸರ್ ಮಾಡಿ ಸರ್. ಈಗ ಇರ್ಲಕ್ಕೆ ಒಬ್ಬ ಮಗ ಹಣ ಈಗ ಅದಕ್ಕೆ ಇರ್ಲಕ್ಕೆ ಒಬ್ಬ ಮಗನೇ ಹಣ ಹಿಂಗೆ ಸಾಲದ ಸರಿ ಹೋಗಲ್ಲ ಅಂತ ಪರಿಹಾರ ಕೊಡಿಸ್ತೇವಮ್ಮ. ಆತ್ಮಹತ್ಯೆ ನಿಮ್ಮ ಸಮಸ್ಯೆಗೆ ಪರಿಹಾರ ಇಲ್ಲ. ಯಾರೂ ಆತ್ಮಹತ್ಯೆ ಮಾಡ್ಕೋಬಾರ್ದು. ಕಷ್ಟಗಳು ಬರ್ತಾವ, ಎದುರಿಸ್ಬೇಕು. ಸರ್ಕಾರ ನಿಮ್ಮ ಜೊತೆಯಲ್ಲಿದೆ. 2,000 ರೂಪಾಯಿ ಸಿಗ್ತಾ ಇದಾವ. ತಿಂಗಳಿಗೆ 2,000 ರೂಪಾಯಿ ಹೊಂಟವಲ್ಲ. ಇದು ಮನೆ ಹೈಟ್ ಇಷ್ಟೇ ಅದ. ಎಷ್ಟು ಜನ ಇರ್ತೀರಿ ಇಲ್ಲಿ? 4 ಜನ ಇರ್ತೀರಿ. 4 ಜನ ಇದರಲ್ಲಿ ಇರ್ತೀರಿ. ಎಷ್ಟು ಜಾಗ ಇದು? ಯಾರೋ ಪಂಚಾಯತ್ ಸೆಕ್ರೆಟರಿ ಮನೆ ಬಂದೋ ಇಲ್ಲ? ಯಾಕಿಲ್ಲಪ್ಪ ಎಲ್ಲ ಬರೀ ಡ್ರೆಸ್ ಎದುರಾಗಿ ನಿಂತವ್ರಿಗೆಲ್ಲ ಜೊಪ್ಪಡಿ ಇದ್ದವ್ರಿಗೆ ಮನೆ ಕೊಡ್ರಪ್ಪ, ಆಯ್ತಾ? 5 ಲಕ್ಷ ರೂಪಾಯಿ ಪರಿಹಾರ ಕೊಡಿಸ್ತೇವೆ, ತಿಳಿತಾ? ACR ಇಲ್ಲಿ ಒಂದು ಸ್ವಲ್ಪ ಬೇಗ ಪ್ರೊಸೆಸ್ ಮಾಡಿ ಪರಿಹಾರ ಕೊಡಿ.